ನಮಸ್ಕಾರ, ಎಂಜೆ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ಇಂದಿನ ಸುದ್ದಿಯಲ್ಲಿ ನಾವು ಒಂದು ಅತಿ ಮುಖ್ಯವಾದ ಮತ್ತು ಹೃದಯಸ್ಪರ್ಶಿ ವಿಚಾರದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ. ವಿಜಯಪುರದ ನಿವಾಸಿ ಆನಂದ್ ಅಶೋಕ್ ಮುನಜಿಗಿ ಅವರು ಇಂದು ಜೀವನ ಮತ್ತು ಸಾವಿನ ನಡುವೆ ಹೋರಾಟ ನಡೆಸುತ್ತಿದ್ದಾರೆ. ಆನಂದ್ ಅವರ 2 ಕಿಡ್ನಿಗಳು ವಿಫಲವಾಗಿದ್ದು, ಅವರು ಕಳೆದ ಕೆಲವು ದಿನಗಳಿಂದ ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ತನ್ನ ಮಗನನ್ನು ಉಳಿಸಿಕೊಳ್ಳಲು ತಾಯಿ ಸುಶೀಲಾ ಅಶೋಕ್ ಮುನಜಿಗಿ ಅವರು ತಮ್ಮ ಕಿಡ್ನಿಯನ್ನು ದಾನ ಮಾಡಲು ನಿರ್ಧರಿಸಿದ್ದಾರೆ. ಒಬ್ಬ ತಾಯಿಯ ಈ ತ್ಯಾಗ ನಿಜಕ್ಕೂ ಶ್ಲಾಘನೀಯ. ಆದರೆ ಈ ಕುಟುಂಬದ ಮುಂದೆ ಈಗ ದೊಡ್ಡ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಸರ್ಕಾರದ ಯೋಜನೆಗಳ ನೆರವು ಇದ್ದರೂ ಶಸ್ತ್ರಚಿಕಿತ್ಸೆ ಮತ್ತು ನಂತರದ ಔಷಧಿಗಳ ವೆಚ್ಚಕ್ಕಾಗಿ ಸುಮಾರು 8 ರಿಂದ 10 ಲಕ್ಷ ರೂಪಾಯಿಗಳ ಅಗತ್ಯವಿದೆ. ಬಡ ಕುಟುಂಬವೊಂದಕ್ಕೆ ಇಷ್ಟು ದೊಡ್ಡ ಮೊತ್ತವನ್ನು ಭರಿಸುವುದು ಅಸಾಧ್ಯವಾಗಿದೆ. ಇಂತಹ ಕಷ್ಟದ ಸಮಯದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಭೀಮಸೇನೆಯ ಕಾರ್ಯಕರ್ತರು ಮಾನವೀಯತೆ ಮೆರೆದಿದ್ದಾರೆ. ಜಾತಿ ಮತ್ತು ಸಿದ್ಧಾಂತಗಳನ್ನು ಮೀರಿ ಒಬ್ಬ ವ್ಯಕ್ತಿಯ ಪ್ರಾಣ ಉಳಿಸಲು ಅವರು ಕೈಜೋಡಿಸಿದ್ದಾರೆ. ಈ ಸಂಘಟನೆಗಳ ನೇತೃತ್ವದಲ್ಲಿ ಆನಂದ್ ಅವರ ಚಿಕಿತ್ಸೆಗಾಗಿ ಈಗ ನೆರವಿನ ಹಸ್ತ ಚಾಚಲಾಗುತ್ತಿದೆ. ಪ್ರಿಯ ವೀಕ್ಷಕರೇ, ನಮ್ಮ ಸಣ್ಣ ಸಹಾಯ ಒಬ್ಬ ವ್ಯಕ್ತಿಯ ಜೀವವನ್ನೇ ಉಳಿಸಬಹುದು. ದಯವಿಟ್ಟು ಈ ಕುಟುಂಬದ ನೆರವಿಗೆ ಬನ್ನಿ. ನಿಮ್ಮಿಂದ ಸಾಧ್ಯವಾದಷ್ಟು ಆರ್ಥಿಕ ಸಹಾಯವನ್ನು ನೀಡಿ ಆನಂದ್ ಅವರ ಚಿಕಿತ್ಸೆಗೆ ಬೆಂಬಲವಾಗಿ ನಿಲ್ಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ. ಸಹಾಯ ಮಾಡಲು ಮುಂದೆ ಬರುವವರು ಸಂಬಂಧಪಟ್ಟ ಸಾಮಾಜಿಕ ಕಾರ್ಯಕರ್ತರನ್ನು ಸಂಪರ್ಕಿಸಿ. ಇಂತಹ ಇನ್ನಷ್ಟು ಸುದ್ದಿಗಳಿಗಾಗಿ ನಮ್ಮ ಎಂಜೆ ನ್ಯೂಸ್ ನೆಟ್ವರ್ಕ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಇವತ್ತಿನ ದಿನ ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಇಲ್ಲಿ ಸೇರಿದಿರಿ. ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕಾ ಬಂಧುಗಳಿಗೂ ಮತ್ತು ಎಲ್ಲ ದಲಿತ ಪರ ಸಂಘಟನೆಯ ನಾಯಕರಿಗೂ ಕೂಡ ಇವತ್ತಿನ ಈ ಪತ್ರಿಕಾಗೋಷ್ಠಿಯ ನಿಮಿತ್ತವಾಗಿ ಏನು ಬಂದಿರಿದ್ದೀವಿ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಬಯಸ್ತಾ, ವೇದಿಕೆ ಮೇಲೆ ನಮ್ಮೆಲ್ಲ ದಲಿತ ಪರ ಸಂಘಟನೆಯ ನಾಯಕರುಗಳಿದ್ದಾರೆ. ಮೊಟ್ಟ ಮೊದಲನೇದಾಗಿ ಈ ಪತ್ರಿಕಾಗೋಷ್ಠಿಯ ವಿಷಯವನ್ನ ಚಾಲನೆಯಾಗಿ ಶ್ರೀ ಕುಮಾರಿ ನೀಲಾ ಕಾಳೆ ಅವರು ಮುಂದುವರಿಸ್ತಾ ಇದ್ದಾರೆ. ಜೈ ಸಾಯಿಧನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ, ನಾನು ಫಸ್ಟ್ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತ ಮಾಡ್ತೀನಿ. ಹಾಗೆ ನನ್ನ ಎಲ್ಲಾ ಸಂಘಟನೆದವರಿಗೂ ಸ್ವಾಗತ ಮಾಡ್ಕೊತೀನಿ. ವಿಷಯ ಏನಪ್ಪಾ ಅಂತಂದ್ರೆ, ನಾವು ಇಲ್ಲಿ ಭಾರತ ಭೀಮೇಸನ ಸಂಘಟನೆ ಕಡೆಯಿಂದ ನಾವು ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿರುವ ಒಂದು ಪೇಷಂಟ್ಸ್ ಸಲುವಾಗಿ ನಾವು ಇದನ್ನ ಹಮ್ಮಿಕೊಂಡಿದ್ದೀವಿ. ಅವರಿಗೆ 2 ಕಿಡ್ನಿನೂ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ಅವ್ರ ತಾಯಿ ಕಿಡ್ನಿನ ಮಗನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಒಂದು ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇರೋದ್ರಿಂದ ನಮ್ಮ ಸಂಘಟನೆ ಕಡೆದಿಂದ, ನಮ್ಮ ಎಲ್ಲ ಭೀಮಾ ಸಂಘಟನೆ ಕಡೆದಿಂದ ನಾವು ಇದನ್ನ ಒಂದು ಸಹಾಯಧನವಾಗಿ ಎಲ್ಲಾರ ಕಡೆಯಿಂದ ಸಹಕಾರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನ ಪ್ಲೇಸ್ಮೆಂಟ್ ಅನ್ನು ಇಟ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನ ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂಡು. ನಿಮ್ ಸಂಘಟನೆ ಅವ್ರು ಏನ್ ಪೋಸ್ಟ್ ಐತಿ, ಏನಾಗೈತಿ ಅದನ್ನ ಹೇಳ್ರಿ. ಈಗ ಯಾರ್ದು ಕಿಡ್ನಿ ಪ್ರಾಬ್ಲಮ್ ಇದೆಯಲ್ಲ, ಅವರು ಅಥವಾ ಅವ್ರ ಫ್ಯಾಮಿಲಿನಾಗ ಎಲ್ಲಾದ್ರೂ ನಿಮ್ ಸಂಘಟನೆ ಸಂಬಂಧ ಇದ್ದಾರೆ ಅಂತ ಕೇಳ್ತಾರೆ. ಇಲ್ಲ, ನಮ್ ಸಂಘಟನೆಗೆ ಸಂಬಂಧ ಇಲ್ಲ. ಇವರು ಶ್ರೀ ಆನಂದ್ ಅಶೋಕ್ ಮಿನಿಜ್ಗಿ, ವಾರ್ಡ್ ನಂಬರ್ 9, ಮಿನಿಜ್ಗಿ ರೋಡ್, ವಿಜಯಪುರದವರು. ಇವರು ಬಹಳ ದಿನಗಳಿಂದ ಕಿಡ್ನಿ ಪ್ರಾಬ್ಲಮ್ ಇಂದ ಬಳಲ್ತಾ ಇದ್ರು. ಅದಕ್ಕೋಸ್ಕರ ಅವ್ರ ತಾಯಿ ಕಿಡ್ನಿನ ಇವರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಈಗ ಬೇರೆ ಹೊಸ ಕಿಡ್ನಿ ಇದ್ ಮಾಡ್ಬೇಕಂದ್ರೆ, ಡೊನೇಟ್ ಮಾಡ್ಬೇಕಂದ್ರೆ ತುಂಬಾ ಹಣ ಖರ್ಚಾಗತ್ತೆ. ಅದಕ್ಕೋಸ್ಕರ ಅವ್ರ ತಾಯಿ ಕಿಡ್ನಿನ ಅವರಿಗೆ ಡೊನೇಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಹಣಕಾಸಿನ ಪ್ರಾಬ್ಲಮ್ ಮತ್ತು ಅವರ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಗಂಭೀರ ಇದೆ. ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅಷ್ಟು ನಾನು ಮಾಡಕ್ ಪ್ರಯತ್ನ ಮಾಡಿ. ಟೋಟಲ್ ಬಜೆಟ್ ಈಗ ಅದು ಆಪರೇಷನ್ ಮಾಡ್ಬೇಕು, ಕಿಡ್ನಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಒಟ್ಟು ಬಜೆಟ್ ಖರ್ಚು ಎಷ್ಟು ಬರುತ್ತೆ? ಒಟ್ಟು ಬಜೆಟ್ ಅಂದ್ರೆ ಇವಾಗ ಅವರು ಆಪರೇಷನ್ ಏನ್ ಮಾಡಿದಾರಂದ್ರೆ, ಅವರು ಗೌರ್ಮೆಂಟ್ ಕಡೆಯಿಂದ ಒಂದು ಸ್ಕೀಮ್ ಇದು ಮಾಡ್ಕೊಂಡಿದ್ದಾರೆ. ಆದ್ರೆ ಮೇಲ್ಗಡೆ ಖರ್ಚು ವೆಚ್ಚಗಳು, ಮೆಡಿಸಿನ್ಸ್ ಹಿಂಗಂತಂದ್ಬಿಟ್ಟು ಒಂದು 8 ಲಕ್ಷ ತನಕ ಬರುತ್ತೆ. ಮೊದಲನೇದಾಗಿ ದೇಶದ ಸಂವಿಧಾನದ 4ನೇ ಅಂಗಾಗಿರುವ ಮಾಧ್ಯಮದ ಎಲ್ಲ ಮಿತ್ರರು ನಮ್ಮ ಒಂದು ಮಾತಿಗೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆಲ್ಲ ಹೃದಯಪೂರ್ವಕವಾಗಿ ನಾನು ಸ್ವಾಗತ ಬಯಸ್ತಾ ಇದ್ದೀನಿ. ಬಂಧುಗಳೇ, ಇವತ್ತು ವಿಜಯಪುರ ಜಿಲ್ಲೆಗೆ ನಾವು ಒಂದು ಮನವಿ ಮಾಡ್ಕೋತಾ ಇದ್ದೀವಿ. ಏನಪ್ಪಾ ಅಂತಂದ್ರೆ, ಆನಂದ್ ಅಶೋಕ್ ಮುನಿಜ್ಗಿ ಅವರಿಗೆ ಕಿಡ್ನಿ ವೈಫಲ್ಯ ಆಗ್ಯದ. ಇವತ್ತು ಅವ್ರ ತಾಯಿ ನಮ್ಮ ಜೊತೆ ಇದ್ದಾರೆ. ಇವತ್ತು
40 ವರ್ಷಗಳಿಂದ DSS ಸಾಕಷ್ಟು ಹೋರಾಟಗಳು ಮಾಡ್ಕೊಂಡು ಬಂದದ, ಮನವಿ ಕೊಡ್ಕೊತ ಬಂದದ, ಸಾಕಷ್ಟು ಇಲಾಖೆಗಳ ಮುತ್ತಿಗೆ ಹಾಕೋತ ಬಂದದ. ಬಟ್ ಇವತ್ತೊಂದು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನ DSS ಮಾಡ್ತಾ ಇದೆ. ಬಂಧುಗಳೇ, ಇಲ್ಲಿ ಕೇವಲ DSS ದಲಿತ ಸಮುದಾಯಕ್ಕೆ ಮಾತ್ರ ಸೀಮಿತ ಅಲ್ಲದೆ ಇವತ್ತೊಬ್ಬ ಲಿಂಗಾಯತ ಆಗಿರುವಂಥ ಆನಂದ್ ಅಶೋಕ್ ಮಿಣಿಜಿಗಿ ಅವರ ಈ ಆರೋಗ್ಯ ಸಲುವಾಗಿ ನಾವೆಲ್ಲರೂ ಇವತ್ತು ದಲಿತ ಪರ ಸಂಘಟನೆ ಎಲ್ಲ ನಾಯಕರು ಇದಕ್ಕೆ ನಾವು ಬೆನ್ಗಾವಲಾಗಿ ನಿಂತಿದ್ದೀವಿ. ಆ ಒಂದು ತಾಯಿ ಬಂದು ನಮ್ಗೆ ಈ ರೀತಿ ಸಮಸ್ಯೆ ಆಗಿದೆ ಸರ್ ಅಂತ ಕೇಳಿದಾಗ ಮೇಲೆ ಬರುವಂಥ ಖರ್ಚು ವೆಚ್ಚಗಳು ನಮ್ಗೆ ಯಾವುದೇ ರೀತಿ ಬರ್ಸಕ್ಕಾಗಲ್ಲ ಸರ್, ಒಂದು 7 ರಿಂದ 8 ಲಕ್ಷ ಆಗ್ತದೆ ಅಂತೇಳಿ ಅವರು ನಂಬಲ್ಲಿ ತಮ್ಮ ಅಳಲನ್ನು ತೊಳ್ಕೊಂಡ್ರು. ಅವಾಗ ಕುಮಾರಿ ನೀಲಾ ಕಾಳೆ ಅವರು ರಾಜ್ಯ ಮಹಿಳಾ ಕಾರ್ಯದರ್ಶಿ ಹಿರಿಯನದ ಭೀಮಸೇನೆ ಸಂಘಟನೆಯಿಂದ ನಮ್ಮೆಲ್ಲರ ಗಮನಕ್ಕೆ ತಂದರು. ಅವಾಗ ನಾವೆಲ್ಲರೂ ಕೂಡ ಒಂದು ವಿಚಾರ ಮಾಡಿದ್ದೀವಿ, ಆಯ್ತಮ್ಮ ಇದಕ್ಕೆ ನಾವು ಸಪೋರ್ಟ್ ಮಾಡೋಣ ಅಂತ ವಿಚಾರ ಮಾಡಿ ಇಲ್ಲಿವರೆಗೆ 40 ವರ್ಷ ಏನು ದಲಿತ ಸಂಘರ್ಷ ಸಮಿತಿ ಬೇರೆ ಬೇರೆ ರೂಪಗಳನ್ನು ತಾಳಿತ್ತು. ಆದರೆ ಇವತ್ತು ಎಲ್ಲ ಸಮುದಾಯದ ಜೊತೆನೂ ದಲಿತ ಸಂಘರ್ಷ ಸಮಿತಿ ಐತಿ ಅಂತ ತೋರಿಸೋ ಸಲುವಾಗಿದಂಥ ಒಂದು ಮಹತ್ವ ಕಾರ್ಯವನ್ನು ನಾವು ಕೈಗೆತ್ತಿಕೊಂಡಿದ್ವಿ. ಅದಕ್ಕೆ ಜಿಲ್ಲೆಯಲ್ಲಿ ಜಿಲ್ಲಾಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಆಮೇಲೆ ಅನೇಕ ಫೌಂಡೇಶನ್ಗಳಿವೆ, ಟ್ರಸ್ಟ್ಗಳಿವೆ ಮತ್ತು ಶಿಕ್ಷಣ ಸಂಸ್ಥೆಗಳಿವೆ, ಎಲ್ಲ ಅನೇಕ ಮಾಧ್ಯಮ ಮಿತ್ರರು ತಾವು ಕೂಡ ಇದ್ದೀರಿ. ಈ ಒಂದು ತಾಯಿಗೆ ತನ್ನ ಮಗುವನ್ನು ಉಳಿಸಿಕೊಟ್ಟು ಆ ಒಂದು ಸಂಸಾರವನ್ನು ಉಳಿಸುವ ನಿಟ್ಟಿನಲ್ಲಿ ಹಣಕಾಸಿನ ಸಹಾಯಕ್ಕೆ ನಾವು ಕೂಡ ಇವತ್ತು ಒಂದು ನೀಲಿ ಶಾಲನ್ನ ತಮಗೆ ನಾವು ಶರಗೊಡ್ಡಿ ಬೇಡ್ತಾ ಇದ್ದೀವಿ. ಆ ತಾಯಿ ಹುಡಿಯಲ್ಲಿ ಒಂದು ಅನುದಾನವನ್ನ ಹಾಕ್ರಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೀನಿ. ಜೈ ಪ್ರಬುದ್ಧ ಭಾರತ. ಆನಂದರ ವಯಸ್ಸು ಎಷ್ಟು ಈಗ ಸರ? 44 ವರ್ಷ. ಓಕೆ ಸರ್, ಜೈ ಭೀಮ್, ಜೈ ಪ್ರಬುದ್ಧ ಭಾರತ. ನಮಸ್ಕಾರ ರೀ. ನನ್ನ ಮಗನಿಗೆ ನಾನೇ ಕಿಡ್ನಿ ಕೊಡ್ಬೇಕಂತ ವಿಚಾರ ಮಾಡೀನಿ ರೀ. ನಾನು ವಿಚಾರನೂ ಪೂರ್ಣ ಈಗೆಲ್ಲ ಆಲ್ರೆಡಿ ರೆಡಿ ಆಗೈತಿ. ನನಗೆ ಅದಕ್ಕೆ ಮ್ಯಾಲಿನ ಖರ್ಚು ಅದು ವೆಚ್ಚಗಳು ಭಾಳ ಐತಿ. ಅದು ಖರ್ಚಿನ ಸಲುವಾಗಿ ನಾನು ನಮ್ಮ ಸಂಘಟನೆಯವರಿಗೆ ಎಲ್ಲ ಕೇಳ್ಕೊಂಡು ಬೇಡ್ಕೊಂಡಿನಿ ಅವರಿಗೆ. ಅವರೆಲ್ಲರೂ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೀವೆಲ್ಲರೂ ಕೂಡಿ ನನಗಷ್ಟು ಹೆಲ್ಪ್ ಮಾಡಿದ್ರೆ ತುಂಬ ಧನ್ಯವಾದ. ಖರ್ಚು 8 ರಿಂದ 10 ಲಕ್ಷ ತನಕ ಹೇಳಿದಾರೆ ರೀ. ಅದಕ್ಕೆ ಆಪ್ರೇಷನ್ ಖರ್ಚು ನಾವು ಹಾಸ್ಪಿಟ್ಲವ್ರು ನೋಡ್ಕೋತೀವಿ ಅಂದಾರೆ. ಆಪ್ರೇಷನ್ ಅಷ್ಟೇ ಅವ್ರು ನೋಡ್ಕೋತಾರತ್ರಿ, ಉಳಿದಿದ್ದೆಲ್ಲ ಖರ್ಚು ನಾವೇ ನೋಡ್ಕೋಬೇಕು. ಅದು ವಜ್ಜೆ ಆಗೈತೆ ರೀ ನಮಗೆ ಖರ್ಚು. ಅದ್ರ ಸಲುವಾಗಿ ಎಲ್ಲರಿಗೂ ಹೆಲ್ಪ್ ಕೇಳ್ತಾ ಇದ್ದೀನಿ. ಹ್ಞೂ ರೀ, ಹೆಲ್ಪ್ ಆಗುತ್ತೆ ಅಂತ ಮಾಡ್ತೀನಿ. ಸುಶೀಲಾ ಅಶೋಕ್ ಮಿಣಿಜಿಗಿ ಅಂತ. ನನ್ನ ಮಗನ ಹೆಸರು ಆನಂದ್ ಮಿಣಿಜಿಗಿ. ಬೆಂಗಳೂರು ವಿಜಯಪುರ ಸಮಿತಿ ಇವರ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ದಲಿತ ಪರ ಸಂಘಟನೆಯ ಹೋರಾಟಗಾರರು ಎಲ್ಲರಿಗೂ ಒಂದು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸುತ್ತಾ, ಈ ಒಂದು ಅದ್ಭುತವಾದ ಕಾರ್ಯಕ್ರಮ. ನಮ್ಮ ದಲಿತ ಸಂಘಟನೆಗಳು ನಾವು ಹೋರಾಟವನ್ನು ಮಾಡುತ್ತೇವೆ, ಆದರೆ ಇದು ಸಾರ್ವಜನಿಕವಾಗಿ ಅತ್ಯಂತ ಜನಪರವಾದ ಒಂದು ಕಾಳಜಿಯುತವಾಗಿ ಈ ನಮ್ಮ ಕುಮಾರಿ ನೀಲಾ ಕಾಳೆಯವರ ಇವರ ನೇತೃತ್ವದಲ್ಲಿ ಈ ಒಂದು ಅಶೋಕ್ ಮಿಣಿಜಿ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗಿ ಅವರ 2 ಕಿಡ್ನಿಗಳು ಫೇಲ್ ಆಗಿರುವುದರಿಂದ ತಾಯಿ ಮಾತೃಹೃದಯಿ ಅವರು ತಮ್ಮ ಕಿಡ್ನಿಗಳನ್ನು ಕೊಟ್ಟು ಇವರಿಗೆ ಶೀಘ್ರವಾಗಿ ಆರೋಗ್ಯದಿಂದ ಚೇತರಿಸಿಕೊಳ್ಳುವ ಉದ್ದೇಶದಿಂದ ಅವರ 2 ಕಿಡ್ನಿಗಳನ್ನು ಇವರಿಗೆ ಕೊಡ್ತಾ ಇದ್ದಾರೆ. ಆ ಕಿಡ್ನಿ ಕೊಡುವಗೋಸ್ಕರ ಇವತ್ತಿನ ದಿನದಲ್ಲಿ ವೈದ್ಯಕೀಯ ಖರ್ಚು ವೆಚ್ಚಗಳು ಆಕಾಶ ಮುಟ್ಟಿವೆ. ಒಂದು ಸಣ್ಣ ಚಿಕಿತ್ಸೆಯು ಕೂಡ ಇವತ್ತು ದೊಡ್ಡ ಮಟ್ಟದ ಹಣವನ್ನು ನಾವು ಇವತ್ತು ಪೇ ಮಾಡಬೇಕಾಗಿರೋದ್ರಿಂದ ಕಿಡ್ನಿ ವಿಷಯ ಬಂತಂತ ಹೇಳಿದ್ರೆ ಸುಮಾರು 8 ರಿಂದ 10 ಲಕ್ಷ 15 ಲಕ್ಷ ಲೆಕ್ಕಕ್ಕಿರಲ್ಲ, ಅದು ಎಷ್ಟು ಬರ್ತದೆ ಗೊತ್ತಿರಲ್ಲ. ಆ ಒಂದು ಹಣದ ಅವಶ್ಯಕತೆ ಇವರಿಗೆ ಇರೋದ್ರಿಂದ ನಮ್ಮ ಸಂಘಟನೆಗಳ ವತಿಯಿಂದ ನಾವು ಇವರಿಗೆ ಒಂದು ಧನ ಸಹಾಯವನ್ನು ಮಾಡಲಿಸಿದ್ದು. ಅದಕ್ಕಾಗಿ ನಮ್ಮ ಸಂಘಟನೆ ಹೋರಾಟಗಾರರು ನಾವೆಲ್ಲರೂ ಕೂಡಿ ಇವರು ಬೇಗವ ಆರೋಗ್ಯಮುಖವಾಗಿ ಹೊರಬರಲಿ, ಇವರ ಒಂದು ಚಿಕಿತ್ಸೆ ಯಶಸ್ವಿ ಆಗಲಿ ಅಂಥೇಳಿ ಇವರಿಗೆ ಒಂದು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳಿಗೆ ಜೇಬಿ ವಂದನೆ ವರ್ತಿಸುತ್ತಾ, ಇವತ್ತಿನ ಈ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಪತ್ರಿಕಾ ಮಾಧ್ಯಮವನ್ನು ಕುಮಾರಿ ಶ್ರೀ ಕಾಳೆ ರಾಜ್ಯ ಮಹಿಳಾ ಘಟಕದ ಕಾರ್ಯದರ್ಶಿಯವರ ಒಂದು ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲ ವಿವಿಧ ಪರ ಸಂಘಟನೆದವರು ಹಾಗೂ ಏನು ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥರ್ತಕ್ಕಂಥ ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಇದೊಂದು ಅದ್ಭುತವಾಗಿರ್ತಕ್ಕಂಥ, ಯಾಕಪ್ಪ ಅಂದರೆ ಮನುಷ್ಯನ ಆರೋಗ್ಯವೇ ಒಂದು ದೊಡ್ಡ ಸಂಪತ್ತು.
ಮನುಷ್ಯ ಆರೋಗ್ಯವೇ ಇಲ್ಲ ಅಂದರೆ ಯಾವೊಂದು ಕೆಲಸ ಕಾರ್ಯಗಳು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಇವರೊಂದು ಕಾರ್ಯಕ್ರಮವನ್ನು ಇವತ್ತು ಪತ್ರಿಕಾ ಮಾಧ್ಯಮವನ್ನು ಕರೆದುಬಿಟ್ಟು ಏನಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿರ್ತಕ್ಕಂಥ ಹೋರಾಟಗಾರ ಇರ್ಬೋದು, ಇನ್ನಿತರ ಯಾವುದೇ ಒಂದು ರಂಗದಲ್ಲಿ ಚಟುವಟಿಕೆಯಲ್ಲಿ ತೊಡಗಿರ್ತಕ್ಕಂಥ ವ್ಯಕ್ತಿಗೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಇವರ ಒಬ್ಬ ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿರುವುದರಿಂದ ಶ್ರೀ ಆನಂದ್ ಅಶೋಕ್ ಮಿನಿಜ್ಗಿ ಸಾಕಿನ ವಾರ್ಡ್ ನಂಬರ್ 9 ಹೋರಾಟಗಾರರು ಅಂತಕ್ಕಂಥ ವಿಷಯವನ್ನು ಈಗಾಗಲೇ ಪಡಿಸಿದರು. ಆ ಒಂದು ನಿಟ್ಟಿನಲ್ಲಿ ಅವರು 2 ಕಿಡ್ನಿಗಳು ಸ್ವಾಭಾವಿಕವಾಗಿ ಅವು 2 ಕಿಡ್ನಿಗಳನ್ನು ಕಳ್ಕೊಂಡಿರ್ತಕ್ಕಂಥ ಒಂದು ಆರೋಗ್ಯದಲ್ಲಿ ಏರ್ಪಡಿರೋದ್ರಿಂದ ಅವರಿಗೆ ಸಮಸ್ಯೆ ಆಗಿರೋದ್ರಿಂದ ಅವರ ತಾಯಿಯವರಾಗಿರ್ತಕ್ಕಂಥ ಇದೇ ಹೇಳಿ ಮಾತನಾಡಿದರು. ಅವರ ತಾಯಿಯವರೇ ಸ್ವತಃ ಒಂದು ಕಿಡ್ನಿಗಳನ್ನ ಅವರ ಮಗುವಿನಿಗೆ ಮಮತೆಯ ಒಂದು ಕರುಳಿನ ಕುಡಿಯಾಗಿ ಆ ಒಬ್ಬ ಮಗುವಿನ ಜೀವನವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಅವರು ಇನ್ನೂ ನನ್ನ ಮಗು ಬದುಕುವ ಒಂದು ಇನ್ನೂ ಅವರಿಗೆ ಆಯುಷ್ಯವನ್ನು ಕೊಡಲಿ, ನನ್ನ ಮಗು ಚೆನ್ನಾಗಿರಲಿ ಅಂತಕ್ಕಂಥ ವಿಚಾರಧಾರೆ ಇಟ್ಕೊಂಡು ಅವರ ತಮ್ಮ ಕಿಡ್ನಿ ಕೂಡ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಅದು ಕೂಡ ಸಮಾಜದಲ್ಲಿ ಒಂದು ನಡೆದಕ್ಕಂಥ ಒಂದು ಘಟನೆ ಕೂಡ. ಯಾಕಂದರೆ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಅವನ ಆರೋಗ್ಯದಲ್ಲಿ ಏರುಪೇರು ಆಗಿದ್ದರಿಂದ ಒಂದು ಇವರ ಏನು ಭೀಮಾ ಭಾರತ ಸೇನೆ ಸಂಘಟನೆಯವರು ಬಂದು ಭೇಟಿಯಾದಾಗ ಅವರ ಸಮಸ್ಯೆಗಳನ್ನು ಅವರ ಮುಂದೆ ಹೇಳ್ಕೊಂಡಾಗ ಇಲ್ಲ ನಮಗೆ ಈಗ ಆರ್ಥಿಕವಾಗಿ ನಾವು ದವಾಖಾನೆ ಖರ್ಚು ವೆಚ್ಚ ಕೂಡ ನಮಗೆ ತೋರ್ಸೋಕ್ಕಾಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಇವರಿಗೆ ಬಂದು ಭೇಟಿಯಾದಾಗ ತಾವು ಎಲ್ಲ ಸಂಘಟನೆದವ್ರು ಇರ್ಬೋದು, ಇನ್ನಿತರ ಯಾರು ತಾವು ಕೊಡ್ತಕ್ಕಂಥ ದಾನಿಗಳಿರ್ಬೋದು, ಅವರ ಕೊಡ್ತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸಿದಾಗ ಇವರು ಅದನ್ನು ಅವ್ರ ಮಾತಿಗೆ ಕೊಟ್ಟು ನಾವು ಸಂಘಟನೆ ನಮ್ಮಿಂದ ಏನಾಗ್ತದೆ ಒಂದು ಹೇಳ್ಕೊಂಡು ನಮ್ಮ ಮಾಡಿಕೊಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೊಟ್ಟು ಇವತ್ತು ಸಮಾಜದಲ್ಲಿ ಯಾವುದೇ ಕಟ್ಟ ಕಡೆ ಇರ್ತಕ್ಕಂಥ ಇವತ್ತು ಮಧ್ಯಮ ವರ್ಗ ಇರ್ಬೋದು, ಇನ್ನೊಂದು ವರ್ಗ ಇರ್ಬೋದು, ಯಾವುದೇ ಒಬ್ಬ ಮಾನವ ಕುಲಕ್ಕೆ ಒಬ್ಬ ಮನುಷ್ಯನಿಗೆ ಆರೋಗ್ಯದಲ್ಲಿ ಏರ್ಪೇರಾಗಿರ್ತಕ್ಕಂಥ ವಿಚಾರಧಾರೆಗಳು ಬಂದಾಗ ಸಂಘಟನೆ ತಾವೆಲ್ಲ ಕೂಡಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಟ್ಟಿದ್ರಲ್ಲ, ಅದಕ್ಕೆ ಮೊದಲಿಗೆ ಈ ಸಂಘಟನೆ ಪರವಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಇನ್ನೂ ಕೂಡ ಅವರಿಗೆ ಆರೋಗ್ಯದಲ್ಲಿ ಚೆನ್ನಾಗಿ ಆಗಬೇಕಪ್ಪ ಅಂದರೆ 7 ರಿಂದ 10 ಲಕ್ಷ ರೂಪಾಯಿ ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಎಲ್ಲರೂ ಕೂಡಿಕೊಂಡು ಅವರ ಒಂದು ಆರೋಗ್ಯಕ್ಕೆ ಸಹಾಯ ಮಾಡುವಂತಕ್ಕಂಥ ವಿಚಾರವನ್ನು ಎಲ್ಲರೂ ಮಾತಾಡಿದ್ದಾರೆ. ಅದು ಕೂಡ ಅದಕ್ಕೆ ಒಳ್ಳೆಯ ಒಂದು ಸಂದೇಶವನ್ನು ಇವತ್ತು ಪತ್ರಿಕಾ ಮಾಧ್ಯಮ ಕರೆದು ನಿಮಗೆ ನೀವು ಕೂಡ ಎಲ್ಲ ಪತ್ರಿಕಾ ಮಾಧ್ಯಮ ಸಹಕಾರ ಮಾಡೋದಕ್ಕಾಗಿ ನಿಮಗೂ ಕೂಡ ಮತ್ತೊಮ್ಮೆ ಜಯಮಂದನೆಗಳು ತಿಳಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಅವರ ಒಂದು ಆರೋಗ್ಯಕ್ಕೆ ತಮ್ಮಿಂದ ಏನು ಸಹಾಯ ಮಾಡ್ತಕ್ಕಂಥ ವಿಚಾರಧಾರೆ ಬರ್ತಕ್ಕ ತಮ್ಮಿಂದ ಯಾವ್ಯಾವ ಸಂಘಟನೆದವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು, ದಾನಿಗಳನ್ನ ಹೋಗಿ ಅವರಿಗೆ ಎಲ್ಲ ಒಂದು ರೀತಿಯ ಸಹಾಯ ಸಹಕಾರ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಶ್ರೀರಾಮ್. ಇವತ್ತು ದಿನಾಂಕ 3/8/2026 ಏನು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೇವೆ. ಕಾರಣ ಇಷ್ಟೇ, ಶ್ರೀ ಆನಂದ್ ಅಶೋಕ್ ಮಿನಿಜ್ಗಿ ವಾರ್ಡ್ ನಂಬರ್ 9 ವಿಜಯಪುರದವರು. ಇವರಿಗೆ ಕಿಡ್ನಿ ಸಮಸ್ಯೆಯಿಂದ ಬಳಲ್ತಾ ಇದ್ದು ಅವರಿಗೆ ಅವ್ರ ತಾಯಿಯವರು ಕಿಡ್ನಿಯನ್ನು ಅಳವಡಿಸ್ತಾ ಇದ್ದು ಸಹಾಯ ಸಹಕಾರಕ್ಕೋಸ್ಕರವಾಗಿ ನಮ್ಮ ಭಾರತ್ ಭೀಮ್ ಸೇನೆ ಸಂಘಟನಾ ವತಿಯಿಂದ ಕುಮಾರಿ ನೀಲಾ ಮೇಡಮ್ ಕಾಳೆಯವರ ಒಂದು ನೇತೃತ್ವದೊಳಗೆ ಈ ಒಂದು ಸಾಮಾಜಿಕ ಕಾರ್ಯವನ್ನು ಕೈಗೊಂಡಿದ್ದೇವೆ. ಹಾಗಾಗಿ ಎಲ್ಲರೂ ಕೂಡ ಏನೈತಿ ಸಾಮಾಜಿಕವಾಗಿ ಸಹಾಯ ಸಹಕಾರ ಮಾಡಲಿ ಅನ್ನೋ ಒಂದು ನಿಟ್ಟಿನಾಗ ಈ ಕಾರ್ಯವನ್ನು ನಾವು ಕೈಗೊಂಡಿದ್ದೇವೆ. ಹಾಗಾಗಿ ಇನ್ನು ಅವ್ರ ತಾಯಿ ವಿಷಯಕ್ಕೆ ಬರೋದಾತಂದ್ರೆ ತಾಯಿಯನ್ನು ನಾವು ಏನಂತಿ ತ್ಯಾಗಮಯಿ ಏನೈತಿ ದೇವತೆ ಅಂತ ಕರಿತೇವೆ. ಏನಪ್ಪ ಅಂತಂದ್ರೆ ಎಷ್ಟೇ ಸಿನಿಮಾಗಳನ್ನ ನೋಡಿದರೂ ಕೂಡ ಏನೈತಿ ತಂದೆ ಥರ ಹೀರೋ ಸಿಗೋದಿಲ್ಲ. ಎಷ್ಟೇ ದೇವಸ್ಥಾನಗಳನ್ನ ಸುತ್ತಿದ್ರು ಕೂಡ ಏನೈತಿ ತಾಯಿ ಥರ ದೇವ್ರು ಸಿಗೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ತಾಯಿ ಪ್ರೀತಿಯನ್ನು ತನ್ನ ಏನನ್ನೋ ಒಂದು ಕಿಡ್ನಿನೇ ತಾಯಿ ಅವ್ರಿಗೇನೈತಿ ಕೊಡ್ಲಿಕ್ಕತ್ತಾಳ, ಅದಕ್ಕೆ ನಾನು ಶ್ಲಾಘನೀಯ ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಭಾರತೀಯ ಭೀಮ್ ಸೇನಾ ಏನೈತಿ ಎಲ್ಲ ಸಂಘಟನೆಗಳ ಕಾರ್ಯಕರ್ತರು ಕೂಡ ಏನೈತಿ ಸಹಕಾರ ಮಾಡಬೇಕು, ಮಾಧ್ಯಮ ಮಿತ್ರರು ಕೂಡ ಸಹಕಾರ ಮಾಡಬೇಕು, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬರ್ಸ್ಗಳು ಕೂಡ ಸಹಕಾರ ಮಾಡಬೇಕು. ಮತ್ತು ಸಾರ್ವಜನಿಕರಲ್ಲಿ ಕಳಕಳಿಯ ವಿನಂತಿ ಏನು ಮಾಡ್ಕೋದಪ್ಪ ಅಂತಂದ್ರೆ ಎಲ್ಲರೂ ಇವರಿಗೆ ಏನೈತಿ ಸಹಾಯ ಸಹಕಾರ ಮತ್ತು ಸ್ವಲ್ಪ ಅನುಕೂಲ ಮಾಡಿಕೊಡ್ಲಿ, ಆರ್ಥಿಕ ಪರಿಸ್ಥಿತಿಯಿಂದ ಸ್ವಲ್ಪ ಹೊರಗೆ ಬರಲಿ ಅನ್ನೋ ನಿಟ್ಟಿನಾಗ ದೇವರು ಅವರಿಗೆ ಆರೋಗ್ಯ ಅವಶ್ಯ ಕೊಡಲಿ ಮತ್ತು ಸಾರ್ವಜನಿಕರ ಏನೈತಿ ಸಹಾಯ ಹಸ್ತ ಆಗಲಿ, ಆಶೀರ್ವಾದ ಸಿಗಲಿ ಅಂತ 2 ಮಾತನ್ನು ಹೇಳಕ್ಕೆ ಬಯಸ್ತೀನಿ. ಒಂದನೇದಿಗೆ ಸಚಿನ್, ಸಾಮಾಜಿಕ ಕಾರ್ಯಕರ್ತ, ವಿಜಯಪುರ. ಈಗ ನಿಮ್ಮ ಸಂಘಟನೆ ವತಿಯಿಂದ ನೀವು ಯಾಕೆ ಇದನ್ನು ಇಷ್ಟು ಮಾಡ್ತಿದ್ದೀರಾ? ನಮ್ಮ ಸಂಘಟನೆ ವತಿಯಿಂದ ಯಾಕೆ ಮಾಡ್ಲಿಕ್ಕೆ ಅಂತಂದ್ರೆ ಸರ್, ಅವ್ರು ಎಲ್ಲ ಕಡೆ ಏನೈತಿ ಅವರು ಕೂಡ ಮೊದಲೇನೈತಿ ಸಾಮಾಜಿಕವಾಗಿ ಹೋರಾಟಗಾರ ಮಾಡ್ಕೋತ ಬಂದವ್ರು ಸರ್. ಹಾಗಾಗಿ ಏನೈತಿ ಅವ್ರಿಗೆ ಕೂಡ ಈಗ ನಾವೇ
ಈಗ ಮಾಡ್ಲಿಕ್ಕಂದ್ರೆ ಮತ್ತೆ ಯಾರು ಮಾಡ್ತಾರೆ ಅನ್ನೋ ನಿಟ್ಟಿನಾಗ ಏನೈತಿ ನಮ್ಮ ಎಷ್ಟು ಆಗ್ತದೆ ಅಷ್ಟು ಸಹಾಯ ಸಹಕಾರ ಮಾಡಬೇಕು ಅನ್ನೋ ಒಂದು ಈ ನಿಟ್ಟಿನಾಗ ಅವರಿಗೆ ಸಾಮಾಜಿಕವಾಗಿ ಏನೈತಿ ಒಂದು ಆರ್ಥಿಕ ಪರಿಸ್ಥಿತಿನ ಹೊರಗೆ ಬರೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಕೊಡಿ ಸರ್. ಸಾಮಾಜಿಕ ಹೋರಾಟಗಾರ ಅಂದ್ರೆ ನೀವು ಯಾರೇ MLA MP ಗಳಿಗೆ ಅಥವಾ ರಾಜಕಾರಣಿಗಳು ಸ್ವಲ್ಪ ಭೇಟಿಯಾಗಿ ಈ ಥರ ಇತ್ತೀಚಿನ ಗಮನಕ್ಕೆ ತರಬಹುದಾಗಿತ್ತಲ್ಲ. ಈ ಗಮನಕ್ಕೆ ತರೋ ಆ ಥರ ನಾವು ಬರೀ ಹೇಳಿದರೆ ಅವರೆಲ್ಲ ಕೇಳೋದಿಲ್ಲ ಸರ್, ಕೊಡೋದಿಲ್ಲ. ಎಲ್ಲ ಏನೋ ಒಂದು ಸ್ವಾರ್ಥಕ್ಕೋಸ್ಕರ ಮಾಡ್ಕೊತ ಅವ್ನು ನಿಟ್ಟಿನಾಗ ಅವ್ರು ತಿಳ್ಕೊತಾರೆ. ಸೊ ಹಾಗಾಗಿ ಏನೈತಿ ಆ ನಿಲುವು ಬೇಡ, ಸಾಮಾಜಿಕವಾಗಿ ಎಲ್ಲರಿಗೂ ಗೊತ್ತಾಗಲಿ, 4 ಮಂದಿಗೆ ಅದು ಪರಿಸ್ಥಿತಿಗಳು, ಅವ್ರ ವಾತಾವರಣಗಳು, ಅವ್ರ ಮನೆ ಪರಿಸ್ಥಿತಿಗಳು ಏನಿದಾವೆ ಅನ್ನೋದು ಅದು ಸತ್ಯವಾಗಿ ಗೊತ್ತಾಗಲಿ ಅನ್ನೋ ನಿಟ್ಟಿನಾಗ ನಾವು ಈ ಥರ ಏನೈತಿ ಮಾಧ್ಯಮ ಮಿತ್ರರಿಗೆ ಕೇಳ್ಕೊಂಡು ಇದನ್ನು ವಿಡಿಯೋ ಮಾಡಿಸ್ಲಿಕ್ತೀವಿ. ಕುಟುಂಬಸ್ಥರು ಏನಾದರೂ ನಿಮ್ಗೆ ಬಂದು ಭೇಟಿಯಾಗಿದ್ರೆ? ಹಾಂ ಸರ್, ಕುಟುಂಬಸ್ಥರು ಬಂದು ಭೇಟಿಯಾಗಿರ್ತಾರೆ. ಅವರು ಕೂಡ ಅವ್ರ ತಾಯಿಯವರು ಬರ್ಲಿಕ್ಕಿದ್ದಾರೆ, ಅವ್ರಿಗೆ ಸಹ ಬರ್ತಾರೆ ಸರ್.